ಇನ್ನು ಹುಲಿಕಲ್ ಘಾಟಿ ಕುಸಿತ ಉಂಟಾಗಿ 3 ಸಾವನ್ನಪ್ಪಿದ್ರು. ಈಗ ಆ ಒಂದು ಕೇಸ್ ಜನಮಾನಸದಲ್ಲಿ ಅದೇ ಥರ ಉಳಿದಿರುವಂತಹ ಸಂದರ್ಭದಲ್ಲಿ ಈಗ ಆ ಒಂದು ಕುಸಿತದಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಈಗ ಬಸ್ಗಳ ಅದಲು ಬದಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಜಿಲ್ಲಾಡಳಿತ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಅಂದರೆ ಈ ತುದಿವರೆಗೂ ಒಂದು ಬಸ್ ಬರುತ್ತೆ, ಆ ತುದಿವರೆಗೂ ಒಂದು ಬಸ್ ಬರುತ್ತೆ. ಗುಡ್ಡ ಕುಸಿತ ಏನಾಗಿದೆ, ಮಣ್ಣು ಕುಸಿತ, ಆ ಜಾಗವನ್ನ ದಾಟಿಕೊಂಡು ಜನರು ಮತ್ತೊಂದು ಬದಿಗೆ ಹೋಗಿ ಅಲ್ಲಿನ ಬಸ್ಸನ್ನು ಹತ್ತಬೇಕು. ಆದರೆ ಅವರು ಇಳ್ಕೊಂಡು ಹೋಗೋದಕ್ಕೆ ಇರುವಂಥ ಮಾರ್ಗ ಇದೆಯಲ್ಲ, ನಿಜವಾಗ್ಲೂ ಒಂದು ರೀತಿಯಾಗಿ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಕಿರಿದಾದಂತಹ ಜಾಗ, ಯಾವುದೇ ಥರದ ಸುರಕ್ಷತೆ ಇಲ್ಲ. ಇಂಥ ಜಾಗದಲ್ಲಿ ಪ್ರಯಾಣಿಕರು ನಡ್ಕೊಂಡು ಹೋಗಿ ಬಸ್ ಹತ್ತಬೇಕು. ನಾನೀಗ ಚಂಡಿಕಾಂಬ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಹಾಗೆ ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಈ ಚಂಡಿಕಾಂಬ ದೇವಸ್ಥಾನದ ತಿರುವಿನಲ್ಲಿ ಒಂದು ಘೋರ ದುರಂತ ಆಗಿರೋದನ್ನ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಈಗಾಗಲೇ ಅಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ. ಆದರೆ ಅದರ ಮುಂದಿನ ಭಾಗವಾಗಿ ಶಿವಮೊಗ್ಗದ ಕಡೆಯಿಂದ ಮತ್ತೆ ಆ ಕಡೆ ದಕ್ಷಿಣ ಕನ್ನಡದಿಂದ ಬರುವಂತವರಿಗೆ ಒಂದು ಕನೆಕ್ಟಿವಿಟಿಯನ್ನ ಬಸ್ಸನ್ನ ಸಂಪರ್ಕವನ್ನು ಕೊಡಲಾಗಿದೆ. ಆದರೆ ಈ ಬಸ್ ಕನೆಕ್ಟಿವಿಟಿ ಕೊಡುವಂತ ಸಂದರ್ಭದಲ್ಲಿ ಈಗ ಶಿವಮೊಗ್ಗ ಭಾಗದಿಂದ ಬಂದಂತ ಎಲ್ಲ ಬಸ್ಗಳು ಕೂಡ ಈ ಚಂಡಿಕಾಂಬ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲೇ ತಿರುವನ್ನು ಮಾಡಿಕೊಂಡು ಮುಂದೆ ಹೋಗ್ತವೆ. ಹಾಗೇನೆ ಅದರ ನಂತರದಲ್ಲಿ ಕೆಳಗಡೆಗೆ ದಕ್ಷಿಣ ಕನ್ನಡದಿಂದ ಬರ್ತಕ್ಕಂಥ ಹಾಗೇನೆ ಕೆಳಭಾಗದಲ್ಲಿ ದಕ್ಷಿಣ ಕನ್ನಡದಿಂದ ಬರ್ತಕ್ಕಂಥ ವಾಹನಗಳು ಕೂಡ ಅಲ್ಲೇ ನಿಲುಗಡೆ ಆಗ್ಬಿಟ್ಟು ಅಲ್ಲೇ ಟರ್ನ್ ಆಗ್ಬಿಟ್ಟು ಅದು ಇಲ್ಲಿಯ ಬಸ್ಸಿನ ಕನೆಕ್ಟಿವಿಟಿ ಪ್ಯಾಸೆಂಜರ್ಗಳು ಕೂಡ ಅದಕ್ಕೆ ಒಂದು ಸಂಪರ್ಕವನ್ನು ಪಡ್ಕೊಂಡು ಹೋಗುವಂತ ವ್ಯವಸ್ಥೆ. ಇದೊಂದು ಗುಹೆ ಇದ್ದಂಗಿದೆ, ತಾವು ನೋಡ್ಬೋದು. ಇಲ್ಲಿಂದ ಪ್ಯಾಸೆಂಜರ್ಗಳು ಬರ್ತಾರೆ. ಸಾಮಾನ್ಯವಾಗಿ ಸುಮಾರು ಒಂದು 85 ಮೆಟ್ಲುಗಳು ಇದಾವೆ ಅನ್ನೋದು ನಾವು ಕೇಳಿದ್ದೀವಿ. ಆದರೆ ಇಲ್ಲಿಯ ಸಮಸ್ಯೆ ಏನಂತಂದ್ರೆ 85 ಮೆಟ್ಲಲ್ಲಿ ಬರ್ತಕ್ಕಂಥ ಜನರಿಗೆ ಮಕ್ಕಳನ್ನು ಕರ್ಕೊಂಡ್ ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಲಗೇಜ್ಗಳನ್ನು ಇಟ್ಕೊಂಡ್ ಬರ್ತಾರೆ. ಹಾಗಾಗಿ ಎಲ್ಲದನ್ನೂ ತಗೊಂಡ್ಬರುವಂತ ಸಮಯದಲ್ಲಿ ಆಮೇಲೆ ಅತಿ ಬಿಸಿಲಿನ ತಾಪಮಾನ ಇದೆ. ಇದನ್ನೆಲ್ಲ ಅನುಭವಿಸ್ಕೊಂಡು ಬರುವುದು ತುಂಬಾ ಕಷ್ಟದ ಕೆಲಸ. ಇದಕ್ಕೆ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರಯಾಣಿಕರ ಒಂದು ಪ್ರಯಾಣಿಕ ಆಶಯ ಕೂಡ ಉಂಟು. ಹಾಗೇನೆ ಈ ಮೆಟ್ಲುಗಳಿಗೆ ಒಂದು ಭದ್ರತಾ ವ್ಯವಸ್ಥೆಯಾಗಿ ಒಂದು ಥ್ರಿಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಕೂಡ. ಹಾಗಾಗಿ ಮತ್ತೆ ವ್ಯವಸ್ಥಿತವಾಗಿ ಈ ಒಂದು ಸ್ಟೆಪ್ಸ್ ಅನ್ನ ರೆಡಿ ಮಾಡುವಂತ ಅವಶ್ಯಕತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ, ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಖಂಡಿತವಾಗ್ಲೂ ಗಮನ ಹರಿಸಬೇಕಾದಂತ ಅಗತ್ಯತೆ ಇದೆ. ಬಹಳ ವರ್ಷಗಳಿಂದ ಈ ರೋಡಿನ ಸಮಸ್ಯೆಗಳು ನಾನು ನೋಡಿದಾಗೆ ಸುಮಾರು 10-12 ವರ್ಷಗಳಿಂದ ಕೂಡ 10-12 ಬಾರಿ ಈ ರೋಡನ್ನ ದುರಸ್ತಿಗೆ ಅಂತೇಳಿ ಅಥವಾ ಅಭಿವೃದ್ಧಿಗೆ ಅಂತೇಳಿ ನಾವು ಬಂದ್ ಮಾಡಿ ಈ ನಗರ ಹೋಬಳಿಯ ಜನತೆ ಅಥವಾ ದಕ್ಷಿಣ ಕನ್ನಡದ ಜನತೆ ಅತ್ಯಂತ ಸಂಕಷ್ಟವನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಸಂದರ್ಭ. ಹಾಗಾಗಿ ಅವರೆಲ್ಲರ ಸಮಸ್ಯೆ ಇದ್ರೊಳಗೆ ಅಡಗಿಕೊಂಡು ಹೋಗಿದೆ. ನೋಡಿ, ಈಗ ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ಪಾಪ ಮಹಿಳೆಯರು, ಅವರು ತುಂಬಾ ನಡ್ಕೊಂಡು ಬರುವಾಗ ಅತ್ಯಂತ ಆಯಾಸ ಆಗುತ್ತೆ. ಅವರಿಗೆ ನೆರಳಿನ ವ್ಯವಸ್ಥೆ ಬೇಕಾಗ್ತದೆ. ಆಮೇಲೆ ಅವರು ಲಗೇಜ್ ಅನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಯಾರಾದ್ರೂ ಸ್ಥಳೀಯವಾಗಿ ಯಾರನ್ನ ನೇಮಕ ಮಾಡುವಂತ ಅಗತ್ಯ ಕೂಡ ಇದೆ. ಅದೊಂದು ನೆರವಾಗುತ್ತೆ. ಯಾಕಂದ್ರೆ ನಾನು ತುಂಬಾ ಆವಾಗಲೂ ಕೂಡ ನೋಡಿದ್ದೇನೆ, ಸುಮಾರು ಬೆಳಗ್ಗೆಯಿಂದನೂ ಕೂಡ ಬಂದು ಇಲ್ಲಿ ನಾವು ವಾಸ್ತವ್ಯ ಮಾಡಿದ್ವಿ. ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇದ್ದಾರೆ. ಅವರೆಲ್ಲರ ಆಶಯ ಏನಂತಂದ್ರೆ ಆ ಜನಗಳು ನೋಡ್ಲಿಕ್ಕಾಗಲ್ಲ. ಅದು ಯಾವುದೋ ಅಮ್ಮ ಪಾಪ ಅವಾಗ ನಡ್ಕೊಂಡು ಬರುವಂತ ಸಮಯದಲ್ಲಿ ಕಾಲು ಜಾರಿ ಬಿದ್ದು ಪಾಪ ಪೆಟ್ ಮಾಡ್ಕೊಂಡು ಬಸ್ನಲ್ಲಿ ಹತ್ಕೊಂಡಿತ್ತು. ಅದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಈ ಮಕ್ಕಳು, ಮಹಿಳೆಯರು, ವಯಸ್ಕರು ಇವರೆಲ್ಲರ ಸಮಸ್ಯೆ ಕೂಡ ಇದರಲ್ಲಿ ಇದೆ. ಇದೊಂದು ಕನೆಕ್ಟಿವಿಟಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಇದೆ ಅನ್ನೋದು ಬಿಟ್ರೆ ಇಲ್ಲಿ ತುಂಬಾ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತ ವ್ಯವಸ್ಥೆ ಈ ಸ್ಥಳೀಯ ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ದಯವಿಟ್ಟು ಗಮನಿಸಿಕೊಂಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿಂದ ಬಂದ್ರಿ ನೀವು? ಎಲ್ಲಿಂದ ಬಂದ್ರಿ ನೀವು? ಇಲ್ಲಿ ಘಾಟಿಲಿ ಹತ್ತಿ ಬರುವಾಗ ಏನಾಯ್ತು ನಿಮಗೆ? ಓಕೆ, ಡ್ರಿಲ್ ಮಾಡಿಸ್ತಾರಂತೆ. ಬಟ್ ಈಗ ಬರೋರಿಗೆ ತುಂಬಾ ತೊಂದರೆ ಇದೆ. ನೀವೆಲ್ಲ ಎಲ್ಲಿ ಹೋಗೋರಿದ್ದೀರಿ? ಹಣ ನಗರ ಹೋಗೋರು. ಏನ್ ಅನ್ಸುತ್ತೆ ಇಲ್ಲಿ ಬರುವಾಗ ನಿಮಗೆ ಸಮಸ್ಯೆಗಳು?
ಕಷ್ಟ ಅಂತ ಬಿಟ್ರೆ ಅಲ್ವಾ? ಮಕ್ಕಳ ಮರಿ ಕರ್ಕೊಂಡು ಲಗೇಜ್ ಹಾಕೊಂಡು ಸಾಕು ಹಾ ಇಷ್ಟು ವ್ಯವಸ್ಥೆ ಆಗಿದೆ ಅಲ್ಲ. ಅದೇ 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 ಇಲ್ಲಾಂದ್ರೆ ಕೊಲ್ಲೂರು ಮೇಲಿಂದ ಬರ್ಬೇಕು. ಅಲ್ವಾ? ಓಕೆ ಓಕೆ ಓಕೆ. ವಯಸ್ಸಾದವ್ರಿಗೆಲ್ಲ ಹತ್ತಕ್ಕಾಗಲ್ಲ ಬಿಡಿ, ಮಳೆಗಾಲದಲ್ಲ ಭಾರಿ ಕಷ್ಟ. ಭಾರಿ ಕಷ್ಟನೇ. ಹ್ಮ್. ಲಗೇಜ್ ಎಲ್ಲ ಎತ್ಕೊಂಡು ಹೌದು ಮಕ್ಕಳನ್ನ ಹಿಡ್ಕೊಂಡು ಬರೋರಿಗೆ ತುಂಬಾ ಮಕ್ಕಳು ಕಷ್ಟ. ಇಟ್ಕೊಂಡ್ ಬರೋರಿಗೆ ಲಗೇಜ್ ಎತ್ಕೊಂಡು ಬರೋರಿಗೆ ಕಷ್ಟನೇ. ಸ್ವಲ್ಪ ಲಗೇಜ್ಗೆ ಬೇರೆ ಏನೋ ಬದಲಿ ವ್ಯವಸ್ಥೆ ಬೇರೆಯಿಂದ ಮಾಡಿದ್ರು ಒಳ್ಳೇದಾಗುತ್ತಲ್ಲ. ಓಕೆ ಓಕೆ.